Hare Rama. Dear students, I hope you understood what I had taught before. Today, I want to say the value of the scientists. Do you know? A writer who cannot live without writing. In the same way, a scientist also cannot live without research. ಅಂದರೆ ಒಬ್ಬ ರೈಟರಿಗೆ ಬರೆಯದೇ ಇರೋಕ್ಕಾಗಲ್ಲ. ಹಾಗೆಯೇ ಒಬ್ಬ ಸೈಂಟಿಸ್ಟಿಗೂ ಕೂಡ ರಿಸರ್ಚ್ ಮಾಡ್ದೇ ಇರೋಕ್ಕಾಗಲ್ಲ. ದ ಸೇಮ್ ಥಿಂಗ್ ಇಟ್ ಹ್ಯಾಪನ್ಡ್ ಇನ್ ದ ಲೈಫ್ ಆಫ್ ಸರ್ ಸಿ ವಿ ರಾಮನ್ ಆಲ್ಸೋ. They are busy in finding out the mysteries in the nature. ಅವರು ಯಾವುದರಲ್ಲಿ ಬ್ಯುಸಿ ಆಗಿರ್ತಾರೆ ಸೈಂಟಿಸ್ಟ್ಗಳು? ಫೈಂಡಿಂಗ್ ಔಟ್ ದ ಮಿಸ್ಟರೀಸ್ ಇನ್ ದ ನೇಚರ್. ಮಿಸ್ಟ್ರಿ ಅಂದರೆ ನಿಗೂಢತೆ, ಅಂದರೆ ಪ್ರಕೃತಿಯಲ್ಲಿರುವಂತಹ ರಹಸ್ಯಗಳನ್ನು ಹೊರತರುವುದರಲ್ಲಿ ನಿರತರಾಗಿರ್ತಾರೆ. ಸೈಂಟಿಸ್ಟ್ಸ್ ಮೇಡ್ ಆ್ಯನ್ ಎರಾ ಆಫ್ ಸೈನ್ಸ್. ಅಂದರೆ ಸೈಂಟಿಸ್ಟ್ಗಳು ಇಂದು ಒಂದು ವಿಜ್ಞಾನ ಯುಗವನ್ನು ಸೃಷ್ಟಿ ಮಾಡಿದ್ದಾರೆ. ಇನ್ ಡೇ ಟು ಡೇ ಲೈಫ್ ವಾಟ್ ವಿ ಆರ್ ಯೂಸಿಂಗ್ ಆರ್ ಎಂಜಾಯಿಂಗ್, ಎವ್ರಿಥಿಂಗ್ ಈಸ್ ದ ಗಿಫ್ಟ್ ಆಫ್ ದ ಸೈಂಟಿಸ್ಟ್ಸ್. We can fly in the sky, swim in the water, run on the road, etc. etc. Altogether, the world is in our hand. Everything is because of only scientists. Everything it was possible because of only scientists. So, now I introduce the scientists and their contributions. You see the picture. In the first picture, Sir Isaac Newton, invention, law of motion. In the second picture, Marie Curie, invention, radioactivity. In the third picture, Homi Jahangir Baba, invention, nuclear physics. In the fourth picture, Dr. Vikram Sarabhai, invention, space science. In the next picture, Sir Jagadish Chandra Bose, Sir Jagadish Chandra Bose, invention, plant science. In the last picture, James Watt, invention, steam engine. Understood? Now let us go to next paragraph. Dear children, now I am explaining fifth paragraph. Do you know which place Sir C.V. Raman occupied? Sir C.V. Raman occupied the place of Deputy Accountant General. Was he happy with the post of Deputy Accountant General? No, he was not happy. Why he was not happy? ಅವನಿಗೆ ಯಾಕೆ ಸಂತೋಷ ಇರಲಿಲ್ಲ? ಒಂದು ಒಳ್ಳೆ ಉದ್ಯೋಗದಲ್ಲಿದ್ರೂ ಕೂಡ ಹಿ ವಾಸ್ ಡ್ರೀಮಿಂಗ್ ಫಾರ್ ಬಿಕಮಿಂಗ್ ಸೈಂಟಿಸ್ಟ್. ಅವನಿಗೆ ಏನಾಗಿತ್ತು? ಸೈಂಟಿಸ್ಟ್ ಆಗಬೇಕು ಅನ್ನುವಂತಹ ಒಂದು ಆಸೆ ಇತ್ತು. ಆದ್ರೂ ಕೂಡ ಅವನ ಫಾರ್ಚೂನ್ ನೋಡಿ, ಅದೃಷ್ಟ ಹೇಗಿದೆ ಅಂತ. ರಾಮನ್ ಗಾಟ್ ಪ್ರಮೋಷನ್ ಆ್ಯಸ್ ಅ ಸ್ಪೆಷಲ್ ಅಕೌಂಟೆಂಟ್ ಜನರಲ್. ಅವನಿಗೆ ಏನಾಯಿತು? ರಾಮನ್ ಗಾಟ್ ಪ್ರಮೋಷನ್ ಆ್ಯಸ್ ಅ ಸ್ಪೆಷಲ್ ಅಕೌಂಟೆಂಟ್ ಜನರಲ್. ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆಗಿ ಪ್ರಮೋಷನ್ ಸಿಕ್ತು. ಅಂದರೆ ಪ್ರಮೋಷನ್ ಅಂದರೆ ಮೇಲಿನ ಹಂತಕ್ಕೆ ಹೋಗುವಂಥದ್ದು. He got the opportunity to become as a professor at Calcutta University. At the same time, ಅವನಿಗೆ ಪ್ರಮೋಷನ್ ಯಾವಾಗ ಸಿಕ್ತೋ ಸುಮಾರು ಅದೇ ಸಮಯಕ್ಕೆ ಸರಿಯಾಗಿ ಅವನಿಗೆ ಏನಾಗ್ಬಿಡ್ತು? ಅವನಿಗೆ ಏನಾಯಿತು?
got the opportunity to become as a professor at ಕಲ್ಕತ್ತಾ ಯೂನಿವರ್ಸಿಟಿ. ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಲಿಕ್ಕೆ ಒಂದು ಅಪಾರ್ಚುನಿಟಿ ಬರ್ತದೆ. ಆವಾಗ ಅವನೇನು ಮಾಡ್ತಾನೆ, ವಾಟ್ ಹಿ ಹ್ಯಾಡ್ ಡನ್, ಹಿ ಆಕ್ಸೆಪ್ಟೆಡ್ ದ ಆಫ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್. ಅವನೇನು ಮಾಡ್ತಾನೆ, ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಪೋಸ್ಟಿಗೆ ರಿಸೈನ್ ಮಾಡಿಬಿಟ್ಟು ಪ್ರೊಫೆಸರ್ ಪೋಸ್ಟನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾನೆ, ಅಂದರೆ ಪ್ರೊಫೆಸರ್ ಆಗ್ತಾನೆ ಅವನು. ಹಿ ವರ್ಕ್ಡ್ ಆ್ಯಸ್ ಅ ಪ್ರೊಫೆಸರ್ ಫಾರ್ 15 years. ಅವನು 15 years ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾನೆ. ಆಮೇಲೆ ದೆನ್ ಹಿ ಗಾಟ್ ದ ಅಪಾರ್ಚುನಿಟಿ ಟು ಬಿಕಮ್ ದ ಡೈರೆಕ್ಟರ್ ಆಫ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇನ್ ಬ್ಯಾಂಗ್ಳೂರ್. ಅವನಿಗೆ ಆಮೇಲೆ ಏನಾಗುತ್ತೆ, ಅವನ ಡ್ರೀಮ್ ಏನಾಗಿತ್ತು, ಹಿಸ್ ಡ್ರೀಮ್ ವಾಸ್ ಫಾರ್ ಬಿಕಮಿಂಗ್ ಅ ಸೈಂಟಿಸ್ಟ್ ಆಗಬೇಕು ಅನ್ನುವಂಥ ಒಂದು ಆಸೆ ಇತ್ತಲ್ಲ, ಅವನಿಗೆ ಈಗ ಅಪಾರ್ಚುನಿಟಿ ಸಿಕ್ತು. ಯಾವ ಅಪಾರ್ಚುನಿಟಿ ಸಿಕ್ತು, ಟು ಬಿಕಮ್ ದ ಡೈರೆಕ್ಟರ್ ಆಫ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇನ್ ಬೆಂಗಳೂರಿನಲ್ಲಿ ಅವನಿಗೆ ಡೈರೆಕ್ಟರ್ ಆಗಿ ಆಗುವಂತಹ ಒಂದು ಒಳ್ಳೆಯ ಅವಕಾಶ ಅವನಿಗೆ ಸಿಗತ್ತೆ. ಆಮೇಲೆ ಹಿ ರಿಸೈನ್ಡ್, ವಾಟ್ ಹಿ ಹ್ಯಾಡ್ ಡನ್ ದೆನ್, he resigned the post at the Indian Institute of Science. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿನ ಪೋಸ್ಟಿಗೆ ಅವನು ರಿಸೈನ್ ಮಾಡಿ ಬಿಕೇಮ್ ದ ಡೈರೆಕ್ಟರ್ ಆಫ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅವನೇನು ಮಾಡ್ತಾನೆ, ಸಂಶೋಧನಾ ಸಂಸ್ಥೆಯ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟಿನ ಒಂದು ಡೈರೆಕ್ಟರ್ ಆಗ್ತಾನೆ. He conducted his research here only until his last breath. Until his last breath, he conducted his research. ಅವನು ಏನು ಮಾಡ್ತಾನೆ, ಲಾಸ್ಟು ಕೊನೆಯ ಉಸಿರು ಇರುವ ತನಕ ಇಲ್ಲಿಯೇ